ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹಬ್ಬದೊಳಗೆ ವಿಶೇಷವಾಗಿ ಮಾಡ್ತಾರಲ್ಲ ಒಬ್ಬಟ್ಟು ಅಂದ್ರೆ ಹೂರಣದ ಹೋಳಿಗೆ ಹೆಂಗೆ ಮಾಡೋದಂತ ಹೇಳ್ಕೊಡತ್ತೀನಿ. ಬರ್ರಿ ನೋಡೋಣ. ನಾನಿಲ್ಲೇ 1 ಗ್ಲಾಸ್ ಮೈದಾ ಹಿಟ್ಟು ತೊಗೊಂಡೇನಿ ಮತ್ತು ಅರ್ಧ ಗ್ಲಾಸ್ ಗೋಧಿ ಹಿಟ್ಟು ತೊಗೊಂಡೇನಿ. ಗೋಧಿ ಹಿಟ್ಟು ಎದಕ್ಕೆ ತೊಗೋಬೇಕಂದ್ರೆ ಹಿಟ್ಟು ಬೇಗ ಸಾಫ್ಟ್ ಆಗ್ತೈತಿ, ಅದಕ್ಕೆ ನಾನು ಗೋಧಿ ಹಿಟ್ಟು ಹಾಕ್ಕೊಂಡೇನಿ. ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕೋಬೇಕು. ಆಮೇಲೆ 1 ಚಮಚ ಎಣ್ಣೆ ಮತ್ತು 1 ಚಮಚ ಸೂಜಿ ರವೆ, ಬಿಳಿ ರವೆ ಹಾಕೋಬೇಕು. ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನಾದ್ಕೋಬೇಕು. ಆಮೇಲೆ ಈ ರೀತಿ ನಾದ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಹಿಟ್ಟು ಸಾಫ್ಟ್ ಆಗಬೇಕು, ಈ ರೀತಿ ಮಿದುವಾಗಬೇಕು. ಇದನ್ನು 20-30 ನಿಮಿಷ ಸೈಡಲ್ಲಿ ಇಟ್ಬಿಡೋಣ. ಇಲ್ಲೇ 1 ಗ್ಲಾಸ್ ಕಡಲೆಬೇಳೆನ ತೊಗೊಂಡೇನಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಯಾವ ಗ್ಲಾಸಿಂದ ಕಡಲೆಬೇಳೆ ತೊಗೊಂಡಿರಲ್ಲ ಅದೇ ಗ್ಲಾಸಿಂದ 3 ಗ್ಲಾಸ್ ನೀರು ಹಾಕ್ಕೋಬೇಕು. ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು 4-5 ವಿಷಲ್ ಆಗೋವರೆಗೂ ಇಟ್ಬಿಡೋಣ. ಈಗ ನೋಡ್ರಿ 5 ವಿಷಲ್ ಆದಮೇಲೆ ಇದನ್ನು ಒಂದ್ಸಲ ಚೆಕ್ ಮಾಡಬೇಕು. ಈ ಬೇಳೆ ನೋಡ್ರಿ ಹಿಂಗೆ ಹಿಟ್ಟು ಥರ ಆಗಬೇಕು. ಒತ್ತಿ ನೋಡಿದರೆ ಈ ರೀತಿ ಹಿಟ್ಟು ಥರ ಆದರೆ ಇದು ಸರಿಯಾಗಿ ಕುದ್ದೈತಿ ಅಂತ ಅರ್ಥ. ಅಕಸ್ಮಾತ್ ಆಗಿರಲಿಲ್ಲ ಅಂತಂದ್ರೆ ಇನ್ನೂ 2 ವಿಷಲ್ ಕುದಿಸ್ಕೋರಿ, ನಡಿತೈತಿ. ಈಗ ಇದನ್ನು ಜಾಳಿಗೆ ಒಳಗೆ ಸೋಸ್ಕೊಳ್ಳೋಣ. ಯಾಕಂದ್ರೆ ಇದರಿಂದ ಕಟ್ಟು ಬರ್ತೈತಲ್ಲ, ನಾವಿದನ್ನು ಸಾರು ಮಾಡ್ಕೋಬೋದು. ನಮ್ಮ ಕಡೆ ಇದನ್ನು ಕಟ್ಟಿನ ಸಾರು ಅಂತ ಹೇಳ್ತಾರೆ. ಈ ರೀತಿ ಸರಿಯಾಗಿ ಇದನ್ನು ಸೋಸ್ಕೋಬೇಕು. ನೋಡ್ರಿ, ಇದರಲ್ಲೇ ಕಟ್ ಸಾರು ಅಂದರೆ ಕಟ್ಟಿನ ಸಾರು ಮಾಡ್ಕೋಬೋದು. ಮುಂದೊಂದು ವಿಡಿಯೋ ಒಳಗೆ ನಾನು ಹೆಂಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಈಗ ನೋಡ್ರಿ, ನಾವು ಯಾವ ಗ್ಲಾಸಿಂದ ಬೇಳೆ ಹಾಕ್ಕೊಂಡೇವಲ್ಲ ಆ ಗ್ಲಾಸಿಂದ 1 ಗ್ಲಾಸ್ ಬೆಲ್ಲ ಹಾಕ್ಕೋಬೇಕು. ನಮ್ಮ ಅಳತಿ ಪ್ರಕಾರ ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಇದನ್ನು ಕಾಯಿಸ್ಕೋಬೇಕು. ನೋಡ್ರಿ, ಈ ರೀತಿ ಬೆಲ್ಲ ಕುದಿಯಾಕತ್ತೆ. ಇದು ಸ್ವಲ್ಪ ನೀರಿನ ಅಂಶ ಹೋಗೋತನ ನಾವು ಕುದಿಸ್ಕೋಬೇಕು. ಈ ರೀತಿ ಹದ ಬಂದಾದಮೇಲೆ ನಾವು ಗ್ಯಾಸ್ ಬಂದ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಹದ ಆದಮೇಲೆ ನಾವು ಒಂದೊಂದು ಸ್ಪೂನ್ ಈ ಜಾಳಿಗೆ ಒಳಗೆ ಹಾಕ್ಕೊಂಡು ಅದನ್ನು ಅರಿಬೇಕು, ಚೆನ್ನಾಗಿ ಅರಿಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮದು ಹೂರಣ ಭಾಳ ಸಾಫ್ಟ್ ಆಗ್ತೈತಿ ಮತ್ತು ಹೋಳಿಗೆ ಮಾಡುವಾಗ ಹೂರಣ ಹರಿಯೋದಿಲ್ಲ. ಕೆಲವರು ಮಿಕ್ಸಿ ಜಾರಿ ಒಳಗೆ ಹಾಕ್ತಾರೆ. ಅದು ಹಾಕೋದ್ರಿಂದ ಹೂರಣ ಒಂದೊಂದ್ಸಲ ಗಟ್ಟಿ ಆಗೋ ಚಾನ್ಸಸ್ ಇರ್ತೈತಿ. ಅದನ್ನು ಹೋಳಿಗೆ ಮಾಡುವಾಗ ಅವು ಹರಿದು ಬಿಡ್ತಾವೆ. ಅದಕ್ಕೆ ಈ ರೀತಿ ಮಾಡಿಕೊಂಡ್ರೆ ಹೂರಣ ಭಾಳ ಸಾಫ್ಟಾಗಿ ಬರ್ತೈತಿ. ಇಲ್ಲಿ ನೋಡ್ರಿ, ನಮ್ಮದು ಹೂರಣ ರೆಡಿ ಆಗೈತಿ. ಇದಕ್ಕೆ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಒಂದೊಂದು ಹೋಳಿಗೆ ಅಳತಿ ಪ್ರಕಾರ ನಾವು ಹೂರಣ ಮಾಡಿ ಇಟ್ಕೊಳ್ಳೋಣ. ಇಷ್ಟು ಬೇಕಾಗ್ತದೆ. ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಆವಾಗ ನಾದಿಟ್ಟಿರೋ ಹಿಟ್ಟನ್ನು ಈಗ ಮತ್ತೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಸೇರಿಸಿ ನಾದ್ಕೋಬೇಕು. ನೋಡ್ರಿ, ಇಷ್ಟು ಸಾಫ್ಟಾಗಿ ಬಂದೈತಿ ಹಿಟ್ಟು. ಇದಿಷ್ಟು ಸಾಫ್ಟಾಗಿ ಬಂದರೆ ಹೋಳಿಗೆ ಭಾಳ ಚಲೋ ಆಗ್ತೈತಿ. ಇದನ್ನು ನಮ್ಗೆ ಒಂದೊಂದಾಗಿ ಅಳತಿ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಮಾಡಿ ಇಟ್ಕೊಂಡೇನೆ ನಾನು. ಆಮೇಲೆ ಒಂದೊಂದಾಗಿ ಹೋಳಿಗೆ ಮಾಡ್ಕೊಳ್ಳೋಣ. ಇದು ಹೋಳಿಗೆ ಪ್ಲೇಟ್, ಇದು ಯಾವುದಾದ್ರೂ ಬಾಂಡೆ ಶಾಪ್ ಒಳಗೆ ಸಿಗ್ತೈತಿ. ಫಸ್ಟ್ ಟೈಮ್ ಕಲಿಯೋರಿಗೆ ಇದು ಭಾಳ ಚಲೋ. ಇದ್ರ ಮೇಲೆ ಮಾಡೋದ್ರಿಂದ ಹೋಳಿಗೆ ಹರಿಯಲ್ಲ. ಅದಕ್ಕೆ ನಾನು ಇದ್ರೊಳಗೆ ಮಾಡ್ತೀನಿ. ಒಂದೊಂದಾಗಿ ಈಗ ಹೂರಣ ಹಾಕಿ ತುಂಬ್ಕೊಂಡಾದ್ಮೇಲೆ ಸೂಕ್ಷ್ಮವಾಗಿ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಲಟ್ಸೋಣ.
ಈ ರೀತಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಲಟ್ಟಿಸ್ಕೋಬೋದು. ಈ ರೀತಿ ನೋಡ್ರಿ ತಿರುಗಿಸ್ಕೊಂಡು ನಾವು ಆರಾಮಾಗಿ ಲಟ್ಟಿಸ್ಬೋದು. ಹೋಳ್ಗೆ ಹರಿಯೋದು ಇಲ್ಲ. ನಮ್ಮದು ಹೂರಣ ಮತ್ತು ಹಿಟ್ಟು ಮಿದು ಆಗೋದ್ರಿಂದ ನಮ್ಮದು ಹೋಳ್ಗೆ ಹರಿಯೋದಿಲ್ಲ. ಮತ್ತು ಈ ಹೋಳ್ಗೆ ಪ್ಲೇಟ್ ಇರೋದ್ರಿಂದ ನಮಗೆ ತವಾಗ ಹಾಕೋದು ಭಾಳ ಈಸಿ ಆಗ್ತೈತಿ. ನೋಡ್ರಿ ಅದನ್ನು ಹಿಂಗೆ ತೊಗೊಂಡು ಈ ರೀತಿ ತವಾದ ಮೇಲೆ ನಾವು ಹಾಕೋಬೋದು. ಈಗ ಮೇಲೆ ನೀವು ಬೇಕಾದ್ರೆ ತುಪ್ಪ ಹಾಕೋಬೋದು. ನಾವು ಲಟ್ಟಿಸುವಾಗ ಎಣ್ಣೆ ಭಾಳ ಹಾಕೋದ್ರಿಂದ ಈಗ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ನೋಡಿರಿ ಅರಿಶಿನ ಹಾಕೋದ್ರಿಂದ ಈ ರೀತಿ ಕಲರಾಗಿ ಚೆನ್ನಾಗಿ ಬರ್ತದೆ ಹೋಳಿಗೆ. ಈ ರೀತಿ ಚೆನ್ನಾಗಿ ಉಬ್ಬಿ ಹೋಳಿಗೆ ಬರ್ತದೆ. ನಾನು ಇನ್ನೊಂದು ಮಾಡಿ ನಿಮಗೆ ತೋರಿಸ್ತೀನಿ. ಈ ಪ್ಲೇಟ್ ಇರೋದ್ರಿಂದ ಹೋಳಿಗೆ ಭಾಳ ಚಲೋ ಆಗ್ತೈತಿ. ಈ ರೀತಿ ತಿರುಗಿಸ್ಕೊಂಡು ಆರಾಮಾಗಿ ರೌಂಡ್ ಶೇಪ್ ಇದ್ದ ಹೋಳ್ಗಿನ ಮಾಡ್ಕೋಬೋದು. ನೀವು ಎಲ್ಲರೂ ಒಂದು ಸಲ ಟ್ರೈ ಮಾಡಿರಿ ಮನೆಯೊಳಗೆ. ಭಾಳ ಚಲೋ ಬರ್ತೈತಿ ಹೋಳ್ಗೆ. ನೋಡಿರಿ ನಮ್ದು ಹೋಳ್ಗೆ ಹರಿತಾ ಇಲ್ಲ. ಅದಕ್ಕೆ ಹಿಟ್ಟು ಮತ್ತು ಹೂರಣ ಮಿದು ಇದ್ರೆ ಹೋಳ್ಗೆ ಯಾವತ್ತೂ ಹರಿಯೋದಿಲ್ಲ. ಮತ್ತು ಅವು ಬೇಳೆ ಕಾಳುಗಳು ಉಳ್ಕೋಬಾರ್ದು. ಅವು ಉಳ್ಕೊಂಡ್ರು ಹೋಳ್ಗೆ ಹರಿಯೋ ಚಾನ್ಸಸ್ ಇರ್ತೈತಿ. ನೀವು ಎಲ್ಲರೂ ಟ್ರೈ ಮಾಡಿರಿ ಮನ್ಯಾಗ. ಮತ್ತು ನನ್ನ ವಿಡಿಯೋ ಇಷ್ಟ ಆತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ. ಮತ್ತು ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ. ಬಾಯ್.